पीएम केयर्स फंड में दान कर रहे हैं. A government is accountable to everyone. However, the current situation is Modi government is not accountable to anyone. This is not an electoral bond. This is a PM Cares Fund. But we may call it as Electoral Bond 2.0. ವೈ ಬಿಕಾಸ್ ಎಲೆಕ್ಟ್ರಲ್ ಬಾಂಡ್ ನಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆಯನ್ನ ನೀಡ್ತಾರೆ, ಯಾವ ಪಕ್ಷ ಎಷ್ಟು ಹಣವನ್ನ ಪಡೀತದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಆದರೆ ಒಂದೊಂದು ಸತ್ಯ, ದೇಣಿಗೆ ಕೊಟ್ಟಂತ ವ್ಯಕ್ತಿ ಕ್ವಿಡ್ ಪ್ರೋ ಕ್ವೋ, ಇಟ್ ಮೀನ್ಸ್ ಪ್ರತಿಫಲದ ನಿರೀಕ್ಷೆಯಲ್ಲಿಯೇ ದೇಣಿಗೆ ನೀಡಿರುವುದಂತ ಇಲ್ಲಿ ಸ್ಪಷ್ಟವಾಗ್ತದೆ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ 2024 ಫೆಬ್ರವರಿ 15ರಂದು ಎಲೆಕ್ಟ್ರಲ್ ಬಾಂಡ್ ಕುರಿತು ಒಂದು ತೀರ್ಪನ್ನ ನೀಡುತ್ತೆ. ಆ ತೀರ್ಪಿನಲ್ಲಿ ಸಂವಿಧಾನದ ಆರ್ಟಿಕಲ್ 19(1)(a ಮತದಾರರ ಮಾಹಿತಿ ಹಕ್ಕನ್ನ ಉಲ್ಲಂಘನೆ ಮಾಡಲಾಗ್ತಾ ಇದೆ. ಜೊತೆಗೆ ಪ್ರಜಾಪ್ರಭುತ್ವದ ಆತ್ಮವಾದಂತಹ ಚುನಾವಣೆಗಳನ್ನ ಅಂದ್ರೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ನಡೆಸೋದು ಕೂಡ ಕಷ್ಟ ಆಗ್ತದೆ. ಇವೆಲ್ಲದಕ್ಕೂ ಮುಖ್ಯವಾಗಿ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾರು ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆಯನ್ನ ನೀಡಿದ್ರು, ಯಾವ ಪಕ್ಷ ಎಷ್ಟು ಹಣವನ್ನ ಪಡಿತಾ ಇದೆ ಎನ್ನುವ ಸಣ್ಣ ಮಾಹಿತಿಯೂ ಕೂಡ ಸಿಗೋದಿಲ್ಲ. ಅದಕ್ಕಾಗಿ 5 ಜನರಿದ್ದಂತಹ ಕಾನ್ಸ್ಟಿಟ್ಯೂಷನಲ್ ಬೆಂಚ್ 2024 ಫೆಬ್ರವರಿ 15ರಂದು ಈ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಅನ್ನ ರದ್ದುಪಡಿಸುತ್ತದೆ. ಈಗ ಈ ಎಲ್ಲಾ ಅಂಶಗಳು PM ಕೇರ್ಸ್ ಫಂಡ್ ನ ಸುತ್ತ ಸುತ್ತಕೊಳ್ತಾ ಇವೆ. ಅದಕ್ಕಾಗಿಯೇ ಇದೊಂದು ಎಲೆಕ್ಟ್ರಲ್ ಬಾಂಡ್ 2.0 ಆಗಬಹುದಾ ಎನ್ನುವ ಅನುಮಾನ ಕೂಡ ಕಾಡ್ತಾ ಇದೆ. Prime Minister Modi had announced setting up of a fund called Prime Minister Citizen Assistance and Relief in Emergency Situation Fund. पीएम केयर्स फंड में दान कर रहे हैं, लेकिन वो और बढ़ना चाहिए. PM ಕೇರ್ಸ್ ಫಂಡ್ ಅನ್ನೋದು ಸಾರ್ವಜನಿಕರ ಆಸ್ತಿ. ಅದಕ್ಕಾಗಿ ಸಾರ್ವಜನಿಕರು ಅದರ ಹಣ ಎಲ್ಲಿ ಹೋಗ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಅಂತ ತಿಳಿಯೋದು ತಪ್ಪೇನಲ್ಲ. ಬಟ್ ಮೋದಿ ಸರ್ಕಾರ ಈ ಸಾವಿರಾರು ಕೋಟಿ ಹಣ ಅಂದ್ರೆ PM ಕೇರ್ಸ್ ಫಂಡ್ ಹಣದ ಆಡಿಟ್ ಕೂಡ ಮಾಡಿಲ್ಲ. ಅದನ್ನ ಸಾರ್ವಜನಿಕವಾಗಿ ಪ್ರಕಟ ಕೂಡ ಮಾಡಿಲ್ಲ. ಪ್ರೈಮ್ ಮಿನಿಸ್ಟರ್ ಸಿಟಿಸನ್ಸ್ ಅಸಿಸ್ಟೆಂಟ್ ಅಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಶನ್ ಫಂಡ್, ದಟ್ ಮೀನ್ಸ್ PM ಕೇರ್ಸ್ ಫಂಡ್, ಇದನ್ನ 2020 ಮಾರ್ಚ್ ರಂದು ಕೋವಿಡ್ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಜಾರಿಗೆ ತರಲಾಯಿತು. ಇದರ ಪ್ರಮುಖ ಮತ್ತು ಬೇಸಿಕ್ ಉದ್ದೇಶ ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ತುರ್ತು ಪರಿಸ್ಥಿತಿ ಸಂಭವಿಸಿದಲ್ಲಿ ಇಮಿಡಿಯೇಟ್ ಆಗಿ ಆರ್ಥಿಕ ನೆರವನ್ನ ನೀಡೋದು. ಫಾರ್ ಎಕ್ಸಾಂಪಲ್, ಕೋವಿಡ್-19 ಆದಂತ ಸಂದರ್ಭದಲ್ಲಿ, ನ್ಯಾಚುರಲ್ ಡಿಸಾಸ್ಟರ್ ಆದಾಗ, ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಗಳು ಎದುರಾದಾಗ ಅದಕ್ಕೆಲ್ಲ ವೆಂಟಿಲೇಟರ್ ಒದಗಿಸೋದಾಗಿರ್ಬೋದು, ಆಕ್ಸಿಜನ್ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡೋದಾಗಿರ್ಬೋದು, ಆಸ್ಪತ್ರೆಗಳ ನೆರವನ್ನ ನೀಡೋದು, ಇನ್ನು ಸುನಾಮಿಗಳು, ಗುಡ್ಡ ಕುಸಿತಗಳು ಅಂತಹ ಪ್ರಾಕೃತಿಕ ವಿಕೋಪಗಳೇನಾದ್ರೂ ಸಂಭವಿಸಿದ್ರೆ, ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ತಕ್ಷಣದಲ್ಲಿ ಲಸಿಕೆಯನ್ನ ಕಂಡುಹಿಡಿಯೋದು ಕೂಡ ಈ PM ಕೇರ್ಸ್ ಫಂಡ್ ನ ಅಡಿಯಲ್ಲಿ ಬರ್ತದೆ. ಅದಕ್ಕೆ ಇದನ್ನ ಎಮರ್ಜೆನ್ಸಿ ಫಂಡ್ ರಿಲೀಫ್ ಅಂತಾನೆ ಕರೆಯೋದು. ಓಕೆ, ಆಯ್ತು. ಈ PM ಕೇರ್ಸ್ ಫಂಡ್ಗೆ ಹಣ ಎಲ್ಲಿಂದ ಬರ್ತದೆ ಅಂತ ಸರ್ಕಾರವೇ ಕೊಟ್ಟಿರೋ ದಾಖಲೆಗಳ ಪ್ರಕಾರ ಭಾರತದ ನಾಗರಿಕರು ಸ್ವಯಂ ಪ್ರೇರಿತವಾಗಿ ದೇಣಿಗೆಯನ್ನ ನೀಡ್ತಾರೆ. CSR ಫಂಡ್ ಮೂಲಕ PM ಕೇರ್ಸ್ ಫಂಡ್ಗೆ ಹಣ ಬರ್ತದೆ, ವಿದೇಶಗಳಿಂದ ಹಣ ಬರ್ತದೆ. FCRA ಅಡಿಯಲ್ಲಿ ವಿದೇಶಗಳಿಂದ ದೇಣಿಗೆ ಕೂಡ ಈ PM ಕೇರ್ಸ್ ಫಂಡ್ಗೆ ಬರ್ತದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತೆ ಇದೊಂದು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್, ಆದ್ರೆ ಪಬ್ಲಿಕ್ ಮಾತ್ರ ಲೆಕ್ಕ ಕೇಳೋ ಆಗಿಲ್ಲ. PM ಕೇರ್ಸ್ ಫಂಡ್ ಅನ್ನ ಜಾರಿಗೆ ತಂದ ಮೋದಿ ಸರ್ಕಾರ ಒಂದಷ್ಟು ಕಂಡೀಷನ್ಸ್ ಅನ್ನು ವಿಧಿಸುತ್ತೆ. ಆ ಕಂಡೀಷನ್ಸ್ ಏನು ಅಂದ್ರೆ, ನೀವು RTI ಮೂಲಕ ಇದಕ್ಕೆ ಪ್ರಶ್ನೆ ಕೇಳುವಂಗಿಲ್ಲ, ಮತ್ತು ಇದನ್ನ ಸರ್ಕಾರದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಹತ್ರ ಆಡಿಟ್ ಮಾಡಿಸೋಲ್ಲ. ಇದನ್ನ ಪ್ರೈವೇಟ್ ಆಗಿ ಖಾಸಗಿ ವ್ಯಕ್ತಿಗಳ ಹತ್ರ ಆಡಿಟ್ ಅನ್ನ ಮಾಡಿಸಲಾಗ್ತದೆ. ದಿ ಹಿಂದೂ ಪತ್ರಿಕೆ ರೀಸೆಂಟ್ ಆಗಿ ಒಂದು ವರದಿಯನ್ನು ಮಾಡಿದೆ. 2022-23ರ ನಂತರ PM ಕೇರ್ಸ್ ವೆಬ್ಸೈಟ್ ನಲ್ಲಿ ಸಂಪೂರ್ಣವಾಗಿ ಆಡಿಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಕಟಿಸಿಲ್ಲ ಅಂತ. ಇದು ಯಾಕೆ ಮುಖ್ಯ ಪ್ರಶ್ನೆ ಆಗತ್ತೆ ಅಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತೆ ಇದೊಂದು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ಗೆ ಎಲ್ಲಿಂದ ಹಣ ಬರುತ್ತೆ, ಎಷ್ಟು ಹಣ ಬರುತ್ತೆ, ಎಷ್ಟು ಹಣ ಖರ್ಚಾಗಿದೆ, ಇನ್ನು ಎಷ್ಟು ಹಣ ಉಳಿದಿದೆ, ಇನ್ನು ಯಾವ ಯಾವ ಯೋಜನೆಗಳಿಗೆ ಎಷ್ಟು ಹಣವನ್ನ ನೀಡಲಾಗಿದೆ, ಈ ರೀತಿಯ ಸಣ್ಣ ಮಾಹಿತಿಯನ್ನು ಕೂಡ ಅದರಲ್ಲಿ ಪ್ರಕಟಿಸಿಲ್ಲ. ಯಾಕಂದ್ರೆ ಈ PM ಕೇರ್ಸ್ ಫಂಡ್ ಸ್ಥಾಪನೆ ಆದ ಮೊದಲ ವಾರದಲ್ಲೇ ಸುಮಾರು 3,000 ಕೋಟಿಗೂ ಅಧಿಕ ದೇಣಿಗೆ ಹರಿದು ಬಂದಿತ್ತು. ಅದಾದ ನಂತರ 1 ವರ್ಷದಲ್ಲೇ 10,000 ಕೋಟಿಗೂ ಅಧಿಕ ದೇಣಿಗೆ ಈ PM ಕೇರ್ಸ್ ಫಂಡ್ ನಲ್ಲಿ ಇತ್ತು. ಈಗ 6 ವರ್ಷದ ನಂತರ ಅದೆಷ್ಟಾಗಿರ್ಬೋದು ಅಂತ ಸುಮ್ಮನೆ ಊಹೆ ಮಾಡಿ. ಇನ್ನು PM ಕೇರ್ಸ್ ಫಂಡ್ ಬಗ್ಗೆ ನೀವು RTI ಮೂಲಕ ಏನಾದ್ರೂ ಮಾಹಿತಿ ಪಡಿಬಹುದಾ ಅಂದ್ರೆ ಖಂಡಿತ ಆಗೋದಿಲ್ಲ. ಕೇಂದ್ರ ಸರ್ಕಾರನೇ ಹೇಳಿರೋ ಪ್ರಕಾರ PM ಕೇರ್ಸ್ ಫಂಡ್ ಅನ್ನೋದು RTI ಕಾಯ್ದೆಯ ಅಡಿಯಲ್ಲಿ ಬರುವಂತಹ ಪಬ್ಲಿಕ್ ಅಥಾರಿಟಿ ಅಲ್ಲ. ಅಂಡ್ ಮೈನ್ಲಿ ಲುಕ್ ಅಟ್ ದ ಬೋರ್ಡ್ ಆಫ್ ಟ್ರಸ್ಟೀಸ್ ಆರ್ ಯಾರು ಅಂತ ನೋಡಿದ್ರೆ, ಪ್ರಧಾನಮಂತ್ರಿ ಅವರೇ ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ, ಡಿಫೆನ್ಸ್ ಮಿನಿಸ್ಟರ್ ಇರ್ತಾರೆ, ಹೋಮ್ ಮಿನಿಸ್ಟರ್ ಇರ್ತಾರೆ, ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ, ನಾಟ್ ಇವನ್ ಒನ್ ಅಪೋಸಿಷನ್ ಲೀಡರ್. ನಮ್ಮ ಪ್ರಶ್ನೆ ಇಷ್ಟೇ, 2022-23ರ ನಂತರದಲ್ಲಿ ನೀವು ಏಕೆ PM ಕೇರ್ಸ್ ಫಂಡ್ ನ ಹಣದ ಆಡಿಟ್ ಅನ್ನ ಮಾಡಿಸಿಲ್ಲ, ಅಥವಾ ಮಾಡಿಸಿದ್ದರೂ ಯಾಕೆ ನೀವು ಪ್ರಕಟಿಸಿಲ್ಲ? ಐರನಿ ಇಸ್ ದಟ್ ಅಕೌಂಟಬಿಲಿಟಿ ಇಸ್ ಮ್ಯಾಂಡೇಟರಿ ಫಾರ್ ಸಿಟಿಸನ್ಸ್ ಬಟ್ ಆಪ್ಷನಲ್ ಫಾರ್ ದೋಸ್ ಇನ್ ಪವರ್.